ಅಧಿಸೂಚನೆ ಹೊರಡಿಸಿದಂಥ ಪ್ರಕರಣಗಳು ಸುಮಾರು 1038 ಇದೆ. ಈ 1038ರಲ್ಲಿ ಜಿಲ್ಲಾಧಿಕಾರಿಗಳ ಹತ್ರ 286 ಇದೆ. ಇವತ್ತು ಅರಣ್ಯ ಇಲಾಖೆಗೆ 44 ನಮ್ಮ ಇಲಾಖೆ ಹತ್ರ ಇದೆ. ಸರ್ಕಾರಕ್ಕೆ 28 ಕೊಟ್ಟಿದೆ. ಸೆಕ್ಷನ್ 17 ಅಂದರೆ ಇದು ಸಂರಕ್ಷಿತ ಅರಣ್ಯ ಪ್ರದೇಶ ಅಂತೇಳಿ ರಿಸರ್ವ್ ಫಾರೆಸ್ಟ್ ಅಂತ ಆಗಿದ್ದು 47 ಪ್ರಕರಣಗಳಿದ್ದಾವೆ. ಇನ್ನು 752 ಪ್ರಕರಣಗಳು ಬಾಕಿ ಇದೆ. ಈ ಪ್ರಕರಣಗಳು ನೋಡಿದರೆ 752 ಏನಿದೆ ಸುಮಾರು ದಶಕ ಅಲ್ಲ ಶತಮಾನದಿಂದಲೂ ಇದ್ದಾವೆ. ಇವತ್ತು ಹೇಳಬೇಕು ಅಂದರೆ 1924ರಿಂದ ಸೇರಿ ಇಲ್ಲಿವರೆಗೆ ಹೀಗೆ ಬಂದಿದೆ. ಇದರಲ್ಲಿ ಮಾನ್ಯ ಸಭಾಪತಿಗಳೇ 2018ರಲ್ಲಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಒಂದು ಪ್ರಕರಣ ಬರ್ತದೆ. ಆ ಪ್ರಕರಣದಲ್ಲಿ ಎಷ್ಟು ಇವತ್ತು ರಿಸರ್ವ್ ಫಾರೆಸ್ಟ್ ಆಗಿದೆ ಅಂತೇಳಿ ಹೇಳಿ ಸರ್ವೋಚ್ಚ ನ್ಯಾಯಾಲಯ ಪರಾಮರ್ಶೆ ಮಾಡುವಂಥ ಸಂದರ್ಭದಲ್ಲಿ ಭಾಳ ವಿಳಂಬ ಆಗ್ತಾ ಇದೆ ಅಂತೇಳಿ ಅಸಮಾಧಾನ ವ್ಯಕ್ತಪಡಿಸಿ ಇವತ್ತು ನೀವು ತಾತ್ಕಾಲಿಕ ಇದನ್ನು ಬೇಗ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ಸೂಚಿಸಿರುತ್ತದೆ. ನಮ್ಮಲ್ಲಿ ರಾಜ್ಯದಲ್ಲಿ ಕಂದಾಯ ಇಲಾಖೆಯಲ್ಲಿ ಹಿಂದೆ ಎಸಿಗಳಿಗೆ ಅಸಿಸ್ಟೆಂಟ್ ಕಮಿಷನರ್ಗಳಿಗೆ ಅಧಿಕಾರ ಕೊಡಲಾಗಿತ್ತು. ಸೆಕ್ಷನ್ 4 ಮಾಡಿದ ನಂತರ ಸೆಕ್ಷನ್ 5, 6 ಮಾಡಿ 17ವರೆಗೆ ಯಾರ್ಯಾರು ಅರಣ್ಯವಾಸಿಗಳಿದ್ದಾರೆ ಅವ್ರು ಏನೇನು ಹಕ್ಕುಗಳಿದ್ದಾವೆ ಎಲ್ಲ ಹಕ್ಕುಗಳನ್ನು ತೀರ್ಮಾನ ಮಾಡಬೇಕು ಅನ್ನೋಂಥದ್ರ ಬಗ್ಗೆ ಅದು ಮಾಡಬೇಕು ಅಂದರೆ ಸಮಯ ಹಿಡಿತದೆ. ಹೀಗಾಗಿ ಅವ್ರು ಯಾರು ಏನು ರೆಗ್ಯುಲರ್ ಆಗಿ ಎಸಿಗಳು ನೇಮಕ ಆಗಿದ್ದಾರೆ ಆ ಎಲ್ಲ ಎಸಿಗಳು ಇವತ್ತು ನಿರ್ಲಕ್ಷ್ಯ ಅನ್ಬೋದು ಅಥವಾ ಅವರಿಗೆ ಕೆಲಸದ ಒತ್ತಡದಿಂದ ಈ ಒಂದು ಕಾರ್ಯಕ್ಕೆ ಅವರಿಗೆ ಸಮಯ ಕೊಡದೇ ಇದ್ದ ಕಾರಣ ಇಂಥ ಪ್ರಕರಣಗಳು ದಶಕಗಳಿಂದಲೂ ಬಹಳ ದಿವಸಗಳವರೆಗೆ ನೆನಗುದಿಗೆ ಬಿದ್ದಿದೆ ಅಂತೇಳಿ ತಿಳಿದುಕೊಂಡು 2019ರಲ್ಲಿ ಒಂದು ಸರ್ಕಾರದ ವತಿಯಿಂದ ಕರ್ನಾಟಕ ಅರಣ್ಯ ಕಾಯ್ದೆಯಲ್ಲಿ ಒಂದು ಅಧಿಸೂಚನೆ ಹೊರಡಿಸಿ ನಮ್ಮಲ್ಲಿರುವಂಥ ಎಲ್ಲ ಪ್ರಕರಣಗಳು ತ್ವರಿತಗತಿಯಲ್ಲಿ ಇವು ತೀರ್ಮಾನ ಆಗಬೇಕು ಅಂತೇಳಿ ಅಧಿಸೂಚನೆ ಹೊರಡಿಸ್ತಾರೆ. ಆ ಅಧಿಸೂಚನೆ ಅಡಿಯಲ್ಲಿ 10 ಜನ ನೇಮಿಸೋದು ಸರಿ ತಪ್ಪತ್ ಕೇಳ್ಯಾರ. ನಿವೃತ್ತಿ ನೋಡಿ ಒಂದ್ ನಿಮಿಷ ಸುನೀಲ್ ಅವರು ಕೇಳ್ತಾ ಇದ್ದಾರೆ ನೀವು ತಾತ್ಕಾಲಿಕವಾಗಿ ನೀವು ಅದ್ರ ಬಗ್ಗೆ ಹೇಳಿ. ನೀವು ಹಂಗಾಮಿಯಾಗಿ ಏನು ವ್ಯವಸ್ಥಾಪನಾ ಅಧಿಕಾರಿಗಳಿಗೆ ನಿವೃತ್ತ ಎಸಿಗಳಿಗೆ ನಾವು ನೇಮಕ ಮಾಡಿ ಈಗ ಸೆಕ್ಷನ್ 4ರಿಂದ 17ವರೆಗೆ ಪರಿಶೀಲನೆ ಮಾಡಿ ವರದಿ ಸಲ್ಲಿಸಲಿಕ್ಕೆ ಹೇಳಿದ್ದೇವೆ. ಅದರಿಂದ ಈಗ 1 ವರ್ಷದಲ್ಲಿ ಕೇಳಿ 1 ವರ್ಷದಲ್ಲಿ ಹಿಂದೆ ಆಗದ ರೀತಿಯಲ್ಲಿ 10,000 ನಾನು ಹೇಳಿದ್ಮೇಲೆ ಹೇಳಿ ನಾನು ಕೇಳ್ತೇನೆ ಸಚಿವರು 1 ನಿಮಿಷ ಹೇಳಿದ್ಮೇಲೆ ಹೇಳಿ 10,000 ಎಕರೆ ಈಗಾಗಲೇ ರಿಸರ್ವ್ ಫಾರೆಸ್ಟ್ ಅಂತ ಘೋಷಣೆ ಆಗಿದೆ. ಈಗ 10 ಜನರಲ್ಲಿ 8 ಜನ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಆದಷ್ಟು ಶೀಘ್ರದಲ್ಲಿ ಇದನ್ನು ಮಾಡಲಿಕ್ಕೆ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದೇವೆ. ಮತ್ತೆ ಈಗ ಕಾನೂನುಬದ್ಧವಾಗಿ ನಿಯಮಬದ್ಧವಾಗಿಯೇ ಇವತ್ತು ಅವರಿಗೆ ಟೆಂಪರರಿ ಆಗಿ ಅಂದ್ರೆ ಹಂಗಾಮಿ ಎಸಿ ಆಗಿ ನಿಯುಕ್ತಿಗೊಳಿಸಿದ್ದೇವೆ. ಮಾನ್ಯ ಸಭಾಪತಿಗಳೇ, ನನ್ನ ಪ್ರಶ್ನೆಗಳಿಗೆ 1 ನಿಮಿಷ ಗೌಡ್ರೆ, ನನ್ನ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಒದಗಿಸ್ತಾ ಇಲ್ಲ ನಿವೃತ್ತಿ ಅಧಿಕಾರಿ. ಈಗ ನಾವು ನನ್ನ ಪ್ರಶ್ನೆ ಮಾನ್ಯ ಸಭಾಪತಿಗಳೇ, ನಿವೃತ್ತ ಅಧಿಕಾರಿಗಳನ್ನ ನೇಮಿಸುವುದು ಇದು ಕಾನೂನಿನಲ್ಲಿ ಇದೆಯಾ? ಇದೆ ಅಂತ ಹೇಳ್ತಾ ಇದ್ದಾರೆ. ಕಾನೂನಲ್ಲಿ ಇಲ್ಲ. ಯಾವ ಫಾರೆಸ್ಟ್ ಆಕ್ಟ್ ನಲ್ಲಿ ಇದನ್ನ ನಿವೃತ್ತ ಅಧಿಕಾರಿಗಳನ್ನ ತಗೋಬೇಕನ್ನೋದಿಲ್ಲ. ಆಮೇಲೆ ಎರಡನೇದಾಗಿ ಸುಪ್ರೀಂ ಕೋರ್ಟು ಬಹಳ ಅರ್ಜೆಂಟ್ ಆಗಿ ಮಾಡಬೇಕು ಅಂತ ಹೇಳಿಲ್ಲ. ಇವರು ಸುಪ್ರೀಂ ಕೋರ್ಟಿಗೆ ಅಫಿಡೇಟ್ ಹಾಕಿದ್ದಾರೆ. ಏನಂತ ಅಫಿಡೇಟ್ ಕೊಟ್ಟಿದ್ದಾರೆ? ನಾವೆಲ್ಲ ಇಷ್ಟು ದಿವಸದಲ್ಲಿ ಈ ಪ್ರಕರಣಗಳು ಇತ್ಯರ್ಥ ಮಾಡಿಕೊಡ್ತೀವಿ ಒಂದು ಆ ಅರ್ಜೆನ್ಸಿಗೋಸ್ಕರ ಇದು ತಾತ್ಕಾಲಿಕ ಹುದ್ದೆಗಳನ್ನು ಮಾಡ್ಕೊಂಡಿದ್ದಾರೆ. ಇವತ್ತು ನಮ್ಮ ಸರ್ಕಾರ ಇರ್ಬೋದು, ಇವತ್ತು ಅವ್ರ ಸರ್ಕಾರ ಇರ್ಬೋದು. ಇದು ಬಹಳ ದಶಕಗಳೆಲ್ಲ ಶತಮಾನದಿಂದ ಬಂದಿರತಕ್ಕಂಥ ಈ ಸಮಸ್ಯೆ. ಮತ್ತು ಈ ಸಮಸ್ಯೆ ಬಗೆಹರಿಸಬೇಕಾದ್ರೆ ಟೆಂಪ್ರರಿ ಇರ್ತಕ್ಕಂಥ ಒಬ್ಬ ಅಧಿಕಾರಿನ ಅಲ್ಲಿ ನೇಮಕ ಮಾಡಿದಾಗ ನಾಳೆ ಒಬ್ಬ ಯಾರೋ ಒಬ್ಬನು ಕೋರ್ಟಿಗೆ ಹೋಗ್ತಾನೆ, ಇವ್ರೇನು ನ್ಯಾಯ ಕೊಟ್ಟಂಗೆ ಆಗ್ತದೆ? ಅವ್ರು ಕೋರ್ಟ್ನಲ್ಲಿ ಅದು ಇತ್ಯರ್ಥ ಮಾತಾಗಲ್ಲ, ಮತ್ತೆ ಸೇಮ್ ಪೆಂಡಿಂಗು. ಆದ ಕಾರಣದಿಂದ ಇವತ್ತಿನ ದಿವಸ ಇದನ್ನು ರದ್ದು ಮಾಡಬೇಕು. ಇದೇನು ತಾತ್ಕಾಲಿಕವಾಗಿ ತಾವು ಹುದ್ದೆಗಳ ತಾತ್ಕಾಲಿಕವಾಗಿ ಏನು ತೆಗೆದುಕೊಂಡಿದ್ದೀರಿ ಇದು ನ್ಯಾಯಯುತವಾಗಿರ್ತಕ್ಕಂಥದ್ದಲ್ಲ ಮತ್ತು ಯಾವುದೇ ಕಾನೂನಲ್ಲಿ ಕೂಡ ಇಲ್ಲ. ತಮ್ಮ ಅರಣ್ಯ ಇಲಾಖೆ ಕಾನೂನಲ್ಲೂ ಇಲ್ಲ, ಎಲ್ಲೂ ಇಲ್ಲ. ಅದಕ್ಕಾಗಿ ಇದ್ರ ಜೊತೆಯಲ್ಲಿ ನಂದೊಂದು ಉಪಪ್ರಶ್ನೆ. ಇವತ್ತು ತಾವು ಕೂಡ ನಾನು ಪತ್ರಿಕೆಯಲ್ಲಿ ಓದಿದ್ದೇನೆ, 1 ಎಕರೆಯಿಂದ 3 ಎಕರೆಯಲ್ಲಿ ಇರ್ತಕ್ಕಂಥವ್ರು ಯಾರು ರೈತರಿದ್ದಾರೆ ಅಂಥವ್ರಿಗೆ ನಾವು ತೊಂದರೆ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದೀರಿ. ಅದ್ರ ಬಗ್ಗೆ ಕೂಡ ಸ್ವಲ್ಪ ಮಾನ್ಯ ಸಚಿವರು
ಸ್ಪಷ್ಟತೆಯನ್ನ